ಗಣೇಶೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ? ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯಿಂದ ನಾವು ಮತ್ತು ಕೇಶವ ಸ್ಪೋರ್ಟ್ಸ್ ಕ್ಲಬ್ಬಿಂದ ದಾವಸ್ ಕಾಲನಿ ಸಂಜಯನಗರದಲ್ಲಿ 5ನೇ ವರ್ಷದ್ದು ಗಣೇಶೋತ್ಸವ ಸ್ಥಾಪನೆ ಮಾಡಿದ್ದೇವೆ. ಈ ನಾವು ಪರಿಸರ ಸ್ನೇಹಿ ಗಣೇಶನ ಇಟ್ಟಿದ್ದೇವೆ. ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಬೇಕಂತ ನಾವು ಮತ್ತು ಪರಿಸರ ಪ್ರೇಮಿ ಗಣೇಶನ ಇಟ್ಟಿದ್ದೇವೆ. ಎಲ್ರಿಗೂ ಒಂದು ಅವೇರ್ನೆಸ್ ಬರಲಿ ಮತ್ತು ಎಲ್ರಿಗೂ ಗೊತ್ತಾಗಲಿ ಅಂತ. ಬೇರೆ ಏನೆಲ್ಲ ಕಾರ್ಯಕ್ರಮ, ಸ್ಪೋರ್ಟ್ಸ್ ಏನು ಇಡುತ್ತಾ ಇದರಲ್ಲಿ? ಒಂದಿಂದು ಕಾರ್ಯಕ್ರಮ ಇರುತ್ತೆ, ಮಹಿಳೆಯರದು ಸ್ಪೋರ್ಟ್ಸ್ ಕಾರ್ಯಕ್ರಮ ಇರುತ್ತೆ. ಒಂದು ಒಟ್ಟಿಗೆ 4 ಟೀಮ್ ಆಡ್ತಾರೆ. ಕಬಡ್ಡಿ ಆಡ್ತಾರೆ, ಕಬಡ್ಡಿ ಆಟ ಮಹಿಳೆಯರದ್ದು ಇರುತ್ತೆ. ಮತ್ತು ಸಾಯಂಕಾಲ ಪೂಜೆ ಮತ್ತು ಮಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ಮತ್ತು ಪ್ರೊಸೆಷನ್ ಇರುತ್ತೆ. ಅಂದರೆ ಒಂದೇ ದಿನ ಗಣೇಶ ಮಾಡ್ತಾ ಇದ್ದೇವೆ. ಎಲ್ರಿಗೂ ಗಣೇಶ ಹಬ್ಬದ ಎಲ್ರಿಗೂ ಶುಭಾಶಯ ಅಂತ ಹೇಳ್ತಾರೆ. ಅಂದರೆ ಸೌಂಡ್ ಇಲ್ಲ, ಬಣ್ಣನೂ ಯೂಸ್ ಮಾಡಲ್ಲ, ಪರಿಸರ ಸ್ನೇಹಿ. ಪರಿಸರ ಸ್ನೇಹಿ ಗಣೇಶ. ಯಾವುದೇ ರೀತಿ ನೀವು ಮೈಕು DJ ಏನು ಯೂಸ್ ಮಾಡಲ್ಲ ಈ ಗಣೇಶೋತ್ಸವ? ಹೌದು, ಈ ಸಲ ಅದೇ ಸರ್ಕಾರದಿಂದನೂ ಪರ್ಮಿಷನ್ ಕೊಟ್ಟಿಲ್ಲ. DJ ಮತ್ತು ಮೆರವಣಿಗೆಗೆ ಪ್ರತಿಯೊಂದಕ್ಕೂ ಪರ್ಮಿಷನ್ ತೊಗೊಂಡು ಇದು ಮಾಡಬೇಕಂತ ಮೊದಲೇ ಮೀಟಿಂಗ್ ಕಾಲ್ಬಿಟ್ಟು ಹೇಳಿದ್ರು. DJಗೆಲ್ಲ ಅವಕಾಶ ಕೊಡೋಕ್ಕಾಗಲ್ಲ, ಅದಕ್ಕೆ ನಾವು ಮೀಟಿಂಗ್ ಕಾಲಲ್ಲಿ ಮಾಡ್ತಾ ಇದ್ದೀವಿ. ದಿನ ಅಮಾವಾಸ್ಯೆ, ಅಮ್ಮನವರಿಗೆ ಭೀಮನ ಅಮಾವಾಸ್ಯ, ವರ್ಷ ಆಗುವಂಥದ್ದು ಸುಮಂಗಲಿ ಪೂಜೆ ಅಮ್ಮನವರಿಗೆ. ಈ ತಾಯಿ ಪೂಜೆ ಇವತ್ತಿನ ದಿವಸ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಲೋಕ ಸಮಸ್ತ ಸುಖಿನೋ ಭವಂತು. ಪ್ರತಿ ವರ್ಷ ಈ ವರ್ಷ ಹೀಗೆ ನಡೀತಾ ಇದೆ. ಭೀಮನ ಅಮಾವಾಸ್ಯೆ ದಿನ ಒಂದು ಸುಮಾರು ವರ್ಷ ಕಾಲದಿಂದ ನಡೀತಾ ಬರ್ತಾ ಇದೆ. ಏನೆಲ್ಲ ಪೂಜೆ ಮಾಡ್ತೀವಿ? ಅದೇ ಅಮ್ಮನವ್ರಿಗೆ ಭೀಮನ ಅಮಾವಾಸ್ಯೆ ಕಳಸ ಜೋಡಿಸುವಂಥದ್ದು, ಶಿವಪ್ಪನ ಕರ್ಕೊಂಬರೋಂಥದ್ದು, ಭಕ್ತರಿಗೆ ಯಾರು ಅರ್ಕೆ ಮಾಡಿಕೊಂಡಿದ್ದಾರೋ ಅವರೆಲ್ಲ ಮಾಂಗಲ್ಯಗಳು ಕೊಡ್ತಾರೆ. ಮಾಂಗಲ್ಯ ಧಾರಣೆ ಆಗುತ್ತೆ ನಾದಸ್ವರ ಸಮೇತ. ಅದಕ್ಕೆಲ್ಲದಕ್ಕೂ ಮುಖ್ಯಸ್ಥರು ಅನ್ನೋರು. ನನ್ನ ಹೆಸರು ಗುಂಡಮ್ಮ ಅಂತ. ವಿಸರ್ಜನೆ ಆಯಿತು, ಮಳೆ ಬರ್ತಾ ಇದೆ. ಅದನ್ನು ಆದಷ್ಟು ಬೇಗನೆ ಕಾರ್ಯಪೂರ್ವಕವಾಗಿ ಗಣಪತಿಯನ್ನು ಜಲಾದಿವಾಸ ಮಾಡೋದು ಒಳ್ಳೆಯದು ಅಂತ ಹೇಳಿ. ಎಲ್ಲರೂ ಬರಲಿ ನಿಧಾನಕ್ಕೆ.
ಬಿಡು